ಆತ್ಮೀಯರೇ, ನಾನು ದೊಡ್ಡಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಸತುವಿನ ಚೂರುಗಳ ಮೇಲೆ ಸಲ್ಫೂರಿಕ್ ಆಮ್ಲದ ವರ್ತನೆ, ಇದರ ಮೇಲೆ ಒಂದು ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗಕ್ಕಾಗಿ ನಾನಿಲ್ಲಿ ಒಂದು ಕೊನಿಕಲ್ ಫ್ಲಾಸ್ಕ್ ಅನ್ನ ತೆಗೆದುಕೊಂಡಿದ್ದೇನೆ. ಯು ಆಕಾರದ ಒಂದು ಗಾಜಿನ ನಳಿಕೆ. ಈ ಗಾಜಿನ ನಳಿಕೆಯ ಒಂದು ತುದಿಗೆ ಬಿರ್ಡೆಯನ್ನ ಸೇರಿಸಿಕೊಂಡಿದ್ದೇನೆ. ಒಂದು ಗ್ಲಾಸ್ ನಲ್ಲಿ ಸಾಬೂನಿನ ನೀರನ್ನ ತೆಗೆದುಕೊಂಡಿದ್ದೇನೆ. ಇದು ಗಂಧಕಾಮ್ಲ ಅಥವಾ ಸಲ್ಫೂರಿಕ್ ಆಮ್ಲ, ಸಲ್ಫೂರಿಕ್ ಆಸಿಡ್. ಇದರ ಸ್ವಲ್ಪ ಭಾಗವನ್ನ ನಾನಿಲ್ಲಿ ಬೀಕರ್ ನಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಜಿಂಕ್ ಗ್ರಾನ್ಯೂಲ್ಸ್, ಸತುವಿನ ಚೂರುಗಳು, ಇದರ ಸ್ವಲ್ಪ ಭಾಗವನ್ನ ನಾನಿಲ್ಲಿ ಒಂದು ಹಾಳೆಯಲ್ಲಿ ತೆಗೆದಿಟ್ಟುಕೊಂಡಿದ್ದೇನೆ. ಒಂದು ಕ್ಯಾಂಡಲ್ ಹಾಗೂ ಒಂದು ಲೈಟರ್. ಈಗ ಈ ಪ್ರಯೋಗವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ನಾನು ಈ ಕೊನಿಕಲ್ ಫ್ಲಾಸ್ಕ್ ನಲ್ಲಿ ಸ್ವಲ್ಪ ಸತುವಿನ ಚೂರುಗಳನ್ನ ತೆಗೆದುಕೊಳ್ತಾ ಇದ್ದೇನೆ. ಈ ಒಂದು ಕೊನಿಕಲ್ ಫ್ಲಾಸ್ಕ್ ನಲ್ಲಿ ಸತುವಿನ ಚೂರನ್ನ ನಾನೀಗ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು ಗಂಧಕಾಮ್ಲವನ್ನ ಸೇರಿಸ್ತೇನೆ. ನಿಧಾನವಾಗಿ ಗಂಧಕಾಮ್ಲವನ್ನ ಹಾಕ್ತಾ ಇದ್ದೇನೆ. ಗಂಧಕಾಮ್ಲವನ್ನ ಹಾಕಿದಾಗ ಬಹಳಷ್ಟು ವೇಗವಾಗಿ ರಾಸಾಯನಿಕ ಕ್ರಿಯೆ ನಡೀತಾ ಇರುವುದನ್ನು ತಾವು ಗಮನಿಸಬಹುದು. ಈಗ ಇದನ್ನ ನಾನು ಈ ಒಂದು ಯು ಆಕಾರದ ಟ್ಯೂಬ್ನಿಂದ ಇದನ್ನ ಮುಚ್ತಾ ಇದ್ದೇನೆ. ಈ ಟ್ಯೂಬಿನ ನಳಿಗೆಯ ಮತ್ತೊಂದು ತುದಿಯನ್ನ ಸಾಬೂನಿನ ದ್ರಾವಣ ಇರ್ತಕ್ಕಂಥ ಗ್ಲಾಸ್ ನಲ್ಲಿ ನಾ ಇಡ್ತಾ ಇದ್ದೇನೆ. ಈ ಒಂದು ಅನಿಲ, ಹೈಡ್ರೋಜನ್ ಅನಿಲ, ಅದು ಈ ಹೈಡ್ರೋಜನ್ ಅನಿಲ ಈ ಒಂದು ನಳಿಗೆಯ ಮೂಲಕ ಬಂದು ಆ ಒಂದು ಸಾಬೂನಿನ ದ್ರಾವಣದಲ್ಲಿ ಗುಳ್ಳೆಗಳು ಉಂಟಾಗ್ತಾ ಇರುವುದನ್ನ ಗಮನಿಸಿ ಸ್ನೇಹಿತರೆ. ನೋಡಿ, ಗುಳ್ಳೆಗಳು ಉಂಟಾಗ್ತಾ ಇರುವುದನ್ನ ಗಮನಿಸಿ. ಆ ಗುಳ್ಳೆಗಳು ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಆಗಿರ್ತವ. ನೋಡಿ, ಈಗ ಆ ಗುಳ್ಳೆಗಳಿಗೆ ನಾನು ಬೆಂಕಿಯನ್ನ ತಾಗಿಸ್ತೇನೆ. ಪಾಪ್ ಸೌಂಡ್ ಬರ್ತದ, ಗಮನಿಸಿ ಸ್ನೇಹಿತರೆ. ನೋಡಿ, ನಾ ಇದನ್ನ ಮೊದಲಾಗ ತೆಗೆದ ಆ ಕಡೆ ಇಡ್ತೇನೆ, ಯಾಕಂದ್ರೆ ಸಿಡಿತಕ್ಕಂತಹ ಸಾಧ್ಯತೆ ಇರ್ತದ. ನೋಡಿ, ಓಕೆ. ನೋಡಿ, ಗುಳ್ಳೆಗಳು, ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಬರ್ತಾ ಇರುವುದನ್ನ ತಾವು ಗಮನಿಸಬಹುದು. ಬಹಳಷ್ಟು ಎಚ್ಚರಿಕೆಯಿಂದ ಈ ಪ್ರಯೋಗವನ್ನ ಮಾಡಬೇಕಾಗ್ತದ. ಬಹಿರುಷ್ಣ ಕ್ರಿಯೆ ಇದು. ಅಪಾರ ಪ್ರಮಾಣದ ಉಷ್ಣ ಶಕ್ತಿ ಬಿಡುಗಡೆ ಆಗ್ತಿರ್ತದ. ನಾವು ಬಹಳಷ್ಟು ಸತುವಿನ ಚೂರುಗಳನ್ನ ತೆಗೆದುಕೊಂಡು ಗಂಧಕಾಮ್ಲವನ್ನ ಹಾಕಿದ್ವಿ ಅಂತಂದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತೈತೆ, ಶಾಖ ಬಿಡುಗಡೆ ಆಗ್ತೈತೆ. ಮುಚ್ಚಿದಂತಹ ಬಿರ್ಡೆ ಒತ್ತಡದಿಂದ ಸಿಡಿದು ಹೋಗ್ತಕ್ಕಂತಹ ಸಾಧ್ಯತೆನೂ ಇರ್ತದ. ಮತ್ತೆ ಈ ಒಂದು ಗ್ಲಾಸ್ ನಲ್ಲಿ ಮೇಲ್ಭಾಗದಲ್ಲಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಉಂಟಾಗ್ಯಾವ. ಇದಕ್ಕ ನಾನು ಮತ್ತ ಬೆಂಕಿಯನ್ನ ಸ್ಪರ್ಶ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಓಕೆ. ಪಾಪ್ ಸೌಂಡ್ ಉಂಟಾಗುವುದನ್ನ ತಾವು ಗಮನಿಸಿದ್ರಿ. ಇನ್ನು ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಉಂಟಾಗ್ತಾ ಇರುವುದನ್ನ ತಾವು ಗಮನಿಸಬಹುದು. ನಾನು ಅತಿ ಸ್ವಲ್ಪ ಪ್ರಮಾಣದಲ್ಲಿ ಸತುವಿನ ಚೂರುಗಳನ್ನ ಮತ್ತು ಸಲ್ಫೂರಿಕ್ ಆಮ್ಲವನ್ನ ನಾನು ಕೊನಿಕಲ್ ಫ್ಲಾಸ್ಕ್ ನಲ್ಲಿ ತೆಗೆದುಕೊಂಡಿದ್ದೆ. ಮತ್ತ
ಇಲ್ಲಿ ಹೈಡ್ರೋಜನ್ ಅನಿಲದ ಗುಳಿಗಳು ಉಂಟಾಗ್ಯಾವ. ಇದಕ್ಕೆ ನಾನು ಮತ್ತ ಬೆಂಕಿಯನ್ನ ಸ್ಪರ್ಶ ಮಾಡ್ತೀನಿ ನೋಡಿ ಸ್ನೇಹಿತರೆ. ಓಕೆ, ಇಲ್ಲಿ ನಡೆದಂತಹ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನ ನೋಡೋಣ. ಎಸ್, ಸತುವಿನ ಅಣುಸೂತ್ರ Zn. ಇದು ಸಲ್ಫೂರಿಕ್ ಆಮ್ಲದೊಂದಿಗೆ ವರ್ತಿಸಿತು. ಸಲ್ಫೂರಿಕ್ ಆಮ್ಲದ ಅಣುಸೂತ್ರ H2SO4. ಸತುವು ಸಲ್ಫೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸತುವಿನ ಸಲ್ಫೇಟ್ ಆಗುತ್ತಾ, ಲವಣ ಇದೊಂದು ZnSO4 ಸತುವಿನ ಸಲ್ಫೇಟ್ ಹಾಗೂ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದ. H2 ಅನಿಲ ಬಿಡುಗಡೆ ಆಗಿ ಹೋಗುತ್ತ. ಸೊ ಸತುವು ಸಲ್ಫೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತಾ, ಅದ್ರ ಜೊತೆಗೆ ಸತುವಿನ ಸಲ್ಫೇಟ್ ಲವಣ ಉಂಟಾಗ್ತದ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.